ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ 3ನೆಯ ಪಠ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂಥದ್ದು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಲೇಖನವನ್ನು ಕುರಿತಾಗಿ ಚರ್ಚಿಸೋಣ. ಮೊದಲಿಗೆ ಶ್ರೀಮತಿ ನೇಮಿಚಂದ್ರ ಅವರ ವೈಯಕ್ತಿಕ ಮತ್ತು ಸಾಹಿತ್ಯಿಕ ಪರಿಚಯವನ್ನು ನೋಡೋದಾದರೆ, ಇವರು 16/7/1959 ಜನಿಸ್ತಾರೆ. HALನಲ್ಲಿ ಹಿರಿಯ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇವರ ತಂದೆ ಶ್ರೀ ಜಿ ಗುಂಡಪ್ಪ, ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಸ್ತ್ರೀ ಸಂವೇದನೆ ಉಳ್ಳಂತಹ ಕಥೆಗಾರ್ತಿಯಾಗಿರುವ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಿಸಬಹುದು ಅನ್ನುವಂತಹ ಅಂಕಣವನ್ನ ಬರೀತಾ ಪ್ರಸಿದ್ಧರಾಗಿರ್ತಕ್ಕಂಥದ್ದು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಅನ್ನುವಂತಹ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕನ್ನ ಕಂಡಿರ್ತಕ್ಕಂಥದ್ದು. ಥಾಮಸ್ ಅಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ ಅನ್ನುವಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ, ಒಂದೆರಡು ಪ್ರವಾಸ ಕಥನಗಳನ್ನು ನೇಮಿಚಂದ್ರ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ದುಡಿವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಭಾವ್ರಿ ದೇವಿ, ನನ್ನ ಕಥೆ ನಮ್ಮ ಕಥೆ, ಬೆಳಗೆರೆ ಜಾನಕಮ್ಮ, ಮಹಿಳಾ ಲೋಕ ಇವು ನೇಮಿಚಂದ್ರರ ಇತರ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ 3 ಬಾರಿ ಪಡೆದಿರತಕ್ಕಂತಹ ನೇಮಿಚಂದ್ರರವರಿಗೆ ಡಾಕ್ಟರ್ ಹಾಮಾನಾಯಕ್ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ಯಾದ್ ವಶೇಂ ಕಾದಂಬರಿಗೆ ಅಕ್ಕ ಪ್ರಶಸ್ತಿ, ಕಥಾ ಸಾಹಿತ್ಯಕ್ಕೆ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾತನಯ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ್ನ ಕುರಿತ ಹಾಗೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಶ್ರೀಮತಿ ನೇಮಿಚಂದ್ರರವರು. ಈ ಒಂದು ಪಠ್ಯಕ್ಕೆ ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದಷ್ಟು ಆಶಯದ ವಿಚಾರಗಳನ್ನು ನೋಡಿದ್ರೆ, ಅಂದರೆ ಆಶಯ ಭಾವದಲ್ಲಿ ನೋಡೋದಾದ್ರೆ, ಅದೃಷ್ಟ ದುರಾದೃಷ್ಟಗಳ ಏರಿಳಿತಗಳು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಆದರೂ ಕಷ್ಟ, ದುಃಖ, ಸೋಲು, ನಿರಾಸೆಗಳು ಬಂದಾಗ ಹತಾಶೆಗೊಂಡು ಮನಸ್ಸನ್ನ ದುರಾದೃಷ್ಟವನ್ನ ನಿಂದಿಸುವಂತಹದ್ದೇ ಹೆಚ್ಚು. ಛಲದಿಂದ ಬದುಕನ್ನ ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳನ್ನ ನಮಗೆ ಬದುಕು ಕೊಟ್ಟಿದೆ. ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕುವುದನ್ನ ಬದಲಿಸಿಕೊಳ್ಳುವ, ಸಾಧಿಸುವ ತಾಳ್ಮೆ, ಸಹನೆಗಳ ಅಗತ್ಯವನ್ನ ಪ್ರತಿಪಾದಿಸುವಂತಹ ಅನುಭವ ಕಥನವೊಂದು ಈ ಒಂದು ಲೇಖನದಲ್ಲಿ ನಮಗೆ ಸಿಗುವಂಥದ್ದು. ಎಷ್ಟು ಸೊಗಸಾಗಿ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ ನೇಮಿಚಂದ್ರ ಅಂತಕ್ಕಂಥದ್ದನ್ನ ಈ ಒಂದು ಲೇಖನದಲ್ಲಿ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅಂದ್ರೆ ಅದೃಷ್ಟ ಬಂದಾಗ ಭಗವಂತಂದು, ದುರಾದೃಷ್ಟ ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ ಸಿಕ್ಕಿಲ್ಲ, ಫೇಲ್ಯೂರ್ ಆಗ್ತಾ ಇದ್ದೀವಿ, ಅಥವಾ ನಮಗೆ ದುಃಖಗಳು ಹೆಚ್ಚಾಗ್ತಾ ಇದೆ, ಕಷ್ಟಗಳು ಹೆಚ್ಚಾಗ್ತಾ ಇದೆ, ನೋವುಗಳು ಹೆಚ್ಚಾಗ್ತಾ ಇದೆ ಅಂದಾಗ ದುರಾದೃಷ್ಟ ಅಂತ ಹೇಳಿ ಕೈ ಕಟ್ಟಿ ಕೂರುವ ಬದಲು ಭಗವಂತನ ಹೆಸರಲ್ಲಿ ಕೆಟ್ಟದ್ದೇನಾದಾಗ ಭಗವಂತ ಏನೋ ನಾವು ತಪ್ಪು ಮಾಡಿದ್ವೋ, ಏನೋ ಪೂರ್ವ ಜನ್ಮದ್ದೋ, ಇನ್ಯಾವುದೋ ಮತ್ಯಾವುದೋ ಆ ರೀತಿಯಾಗಿ ಹೇಳೋದು ಅಥವಾ ಹಣೆ ಬರಹ ಅಂತ ಹೇಳೋದನ್ನ ಬಿಟ್ಟು, ನಮ್ಮ ಕೈಯಲ್ಲಿರುವಂತಹ ಆಯ್ಕೆಗಳು ನಮ್ಮಲ್ಲೇ ಇದೆ, ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ನಮಗೆ ಅವಕಾಶಗಳನ್ನ ಭಗವಂತ ಕೊಟ್ಟಿದ್ದಾನೆ ಅಂತ ಯಾಕೆ ನಾವು ಅದನ್ನ ಬದಲಾಯಿಸ್ಕೊಂಡು ಬದುಕುವ ಪ್ರಯತ್ನವನ್ನ ಮಾಡಬಾರ್ದು ಅನ್ನೋದಕ್ಕೆ ಇಲ್ಲೊಂದಷ್ಟು ವಿಚಾರಗಳನ್ನ ಸಾಕ್ಷಿ ಸಮೇತವಾಗಿ ಹೇಳೋ ಪ್ರಯತ್ನವನ್ನ ನೇಮಿಚಂದ್ರರವರು ಮಾಡಿರ್ತಕ್ಕಂಥದ್ದು ತುಂಬಾ ಸೊಗಸಾಗಿ ಮೂಡಿ ಬಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಕಷ್ಟ, ದುಃಖ, ಸೋಲು, ನಿರಾಸೆಗಳು ಬಂದಾಗ ನಾವು ಹತಾಶರಾಗಿ ಕೂತ್ಕೊಂಡು ಏನಪ್ಪ ಭಗವಂತ ಅಂತ ಹೀಗೆಲ್ಲ ನಾವು ಯೋಚನೆ ಮಾಡೋ ಬದಲು ಇದಕ್ಕೆ ಏನು ಕಾರಣ
ಅಥವಾ ಇದಕ್ಕೇನು ಸೊಲ್ಯೂಷನ್ಸ್ ಏನಿದೆ? ಯಾವ ರೀತಿ ಪ್ರಯತ್ನ ಪಟ್ರೆ ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು? ಅನ್ನುವಂಥದ್ದನ್ನ ಯೋಚನೆ ಮಾಡುವ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋದ್ರಿಂದ, ಆ ಸಮಸ್ಯೆಗಳನ್ನ ಗೆದ್ದು ಹೊರಬರಬೇಕಾದಂತಹ ಛಾತಿ, ಛಲ ನಮ್ಮಲ್ಲಿ ಇದ್ದಾಗ ಅದನ್ನ ಬಳಸ್ಕೊಂಡು ಬದುಕಬೇಕು ಅನ್ನುವುದನ್ನ ಹೇಳೋ ಪ್ರಯತ್ನವನ್ನ ಲೇಖಕಿಯವರು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಆ ಆ ಒಂದು ಗೆಲುವು ಯಾವಾಗ ಸಾಧಿತವಾಗುತ್ತೆ ಮನುಷ್ಯನ ಬದುಕಿನಲ್ಲಿ ಅಂತ ಹೇಳಿದ್ರೆ, ನಮಗೆ ಕಷ್ಟ, ದುಃಖ, ಸೋಲು, ಆ ನಿರಾಸೆ ಆ ಬಂದಂತಹ ಸಮಯದಲ್ಲಿ ನಾವು ತಾಳ್ಮೆಯಿಂದ, ಸಹನೆಯಿಂದ ಅದನ್ನ ಅವಲೋಕನ ಮಾಡುವಂಥದ್ದನ್ನ ಅಭ್ಯಾಸ ಮಾಡ್ಕೊಂಡಾಗ ಮಾತ್ರ ಮ್, ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ಆಗುತ್ತೋ ಇಲ್ಲೋ ಪ್ರಯತ್ನವನ್ನೇ ಪಡದೆ ನಾವು ದೇವ್ರ ಮೇಲೆ ಭಾರ ಹಾಕೋದು ಅಥವಾ ಇನ್ನೇನೋ ಮಾಡೋದು ಅದು ಅಷ್ಟರ ಮಟ್ಟಿಗೆ ಸರಿ ಆಗೋದಿಲ್ಲ. ಅದು ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟು ಪ್ರಜ್ಞಾವಂತರಾಗಿ, ವಿದ್ಯಾವಂತರಾಗಿ ಬದುಕ್ತಾ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ನಾವು ಮೌಢ್ಯಕ್ಕೆ ಜಾರದೆ ವೈಚಾರಿಕ ಮನೋಭಾವದಿಂದ ಹೇಗೆ ಬದುಕಬೇಕು ಅನ್ನೋದಕ್ಕೆ ಸ್ವತಃ ತಮ್ಮ ಅನುಭವಗಳನ್ನೂ ಕೂಡ ಈ ಒಂದು ಲೇಖನದಲ್ಲಿ ಹೇಳೋ ಪ್ರಯತ್ನವನ್ನ ಶ್ರೀಮತಿ ನೇಮಿಚಂದ್ರರವರು ಅದ್ಭುತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಸೊ ಅವರು ಒಂದೊಂದೊಂದೊಂದನ್ನ ಉದಾಹರಣೆಯಾಗಿ ಕೊಟ್ಕೊಳ್ತಾ ಹೋಗ್ತಾರೆ. ಅದನ್ನ ನೋಡೋಣ ಏನ್ ಹೇಳೋ ಪ್ರಯತ್ನಗಳನ್ನ ಮಾಡಿದ್ದಾರೆ ಅವ್ರು ಯಾವ್ಯಾವ ವಿಚಾರಗಳ ಬಗ್ಗೆ ಅಂತಕ್ಕಂಥದ್ದು. ಆರಂಭದಲ್ಲೇ ಹೇಳ್ತಾ ಹೋಗ್ತಾರೆ ನೋಡಿ, ಏನ್ ಮಾಡಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆ ಆಗುತ್ತೆ ಅಂದಾಗೆಲ್ಲ ನನಗೆ ರೇಗಿ ಹೋಗುತ್ತೆ ಅಂತ ಲೇಖಕಿಯವರು ಹೇಳ್ತಾ ಇರ್ತಕ್ಕಂಥ ಮಾತಿದು. ನಿಜ, ಕೆಲವೊಂದು ಸಲಿ ಆಗೋದನ್ನ ತಡೆಯೋದಕ್ಕೆ ಆಗದಲೇ ಇರಬಹುದು, ಆದರೆ ಪ್ರಯತ್ನ ಪಡಬಹುದಲ್ವಾ? ಅದೃಷ್ಟವನ್ನೇ ಅವಲಂಬಿಸಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯೋಗ ಯೋಗ್ಯತೆಗಳು ಯೋಗ ಬರ್ಬಹುದು, ಹೌದು, ಅದೃಷ್ಟದ ರೂಪದಲ್ಲಿ ಯಾವತ್ತೋ ಒಂದಿನ ಬರ್ಬೋದು. ಆದ್ರೆ ಯೋಗ್ಯತೆಯನ್ನು ನಾವು ಬೆಳೆಸ್ಕೋಬೇಕಲ್ಲ, ಅದು ಅದೃಷ್ಟದಿಂದ ಬರುವಂತದ್ದಲ್ಲ. ಯೋಗ್ಯತೆ ಯಾವತ್ತಿಗೂ ಕೂಡ ನಾವು ಬೆಳೆಸ್ಕೊಳ್ಳುವಂಥದ್ದು. ಹಾಗಾಗಿ ಅವ್ರು ಹೇಳ್ತಾ ಇದ್ರೆ, ಎಲ್ಲ ಹಣೆ ಬರಹ, ಆಗೋದಾಗೋಯ್ತು, ಯಾವುದನ್ನೋ ಒಂದನ್ನ ಕೈ ತಪ್ಪಿ ಹೋಗ್ಬೋದು, ಆದ್ರೆ ಎಲ್ಲವನ್ನ ಅದೃಷ್ಟದ ಮೇಲೆ, ಹಣೆ ಬರಹದ ಮೇಲೆ ಹಾಕಬಾರದು ಅನ್ನುವಂಥದ್ದು ಲೇಖಕಿಯವರ ಅಭಿಪ್ರಾಯ. ಹಾಗೆ ನಾವು ಡಿಪೆಂಡ್ ಆಗಿ ಕೂತ್ಕೋಬಾರ್ದು, ಯಾವತ್ತು ದೇವರ ಹೆಸರಲ್ಲಿ ಕೂತ್ಕೊಳ್ಬಾರ್ದು. ಹೌದು, ಭಗವಂತನನ್ನ, ಹೌದು, ಯಾವುದೋ ಒಂದು ಕಾಣದ ಶಕ್ತಿ ಇದೆ, ಆದರೆ ಅದನ್ನ ನಾವು ಮಾಡುವ ಕೆಲಸದಲ್ಲಿ ಭಗವಂತನ ಹೆಸರನ್ನ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು, ಬದುಕನ್ನ ನಡೆಸ್ತಾ ಹೋಗ್ಬೇಕು ಅನ್ನೋದು ಇವರ ಒಂದು ಆ ಮಾತಿನ ತಾತ್ಪರ್ಯ. ಒಂದು ಅವರ ಅನುಭವದ ಒಂದು ಮೊದಲ ವಿಚಾರವನ್ನ ಹೇಳ್ತಾ ಇದ್ದಾರೆ ನೋಡಿ. 4 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಯನ್ನ ಲೇಖಕಿಯವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೋಡಿ. ಅವ್ರಿಗೆ ರಜಾ ಇದ್ದಂತಹ ಸಮಯದಲ್ಲಿ ಅವರು ಮೈಸೂರಿನಲ್ಲಿರುವಂತಹ ಅವರ ತಾಯಿಯವರ ಮನೆಗೆ ಹೋಗ್ತಾರೆ, ತಮ್ಮ ಸಹಕುಟುಂಬ ಸಮೇತರಾಗಿ. ಅವತ್ತು ರಾತ್ರಿ ಇದ್ದಕ್ಕಿದ್ದ ಹಾಗೆ ಅವರ ಗಂಡ ಆಗಿರ್ತಕ್ಕಂಥ ಕೀರ್ತಿ ಅವರಿಗೆ ಎಲ್ಲಿಲ್ದಿರ್ತಕ್ಕಂಥ ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಕೆಳ ಹೊಟ್ಟೆ ಕಿಬ್ಬೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಬೆನ್ನಿನ ಹಿಂಬದಿಯಿಂದ ಹುಟ್ಕೊಂಡು ಕಿಬ್ಬೊಟ್ಟೆವರೆಗೂ ಹರಡ್ಕೊಂಡು ಸಿಕ್ಕಾಪಟ್ಟೆ ಯಾತನೆಯನ್ನ ಕೊಡುವಂತಹ ನೋವು. ಆ ನೋವು ಹೇಗಿತ್ತು ಅಂತ ಹೇಳಿದ್ರೆ, ಆಕೆಯ ಪತಿ ಬಿದ್ದು ಒದ್ದಾಡುವಷ್ಟರ ಮಟ್ಟಕ್ಕೆ ಆಗುತ್ತೆ. ತಕ್ಷಣ ಪಕ್ಕದಲ್ಲೇ ನಿಯರೆಸ್ಟ್ ಇರುವಂತ, ಹತ್ತಿರದಲ್ಲಿರುವಂತ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ತಕ್ಷಣ ಅಲ್ಲಿ ಸೋನೋಗ್ರಫಿ ಮಾಡಿ ಡಾಕ್ಟರ್ ಹೇಳ್ತಾರೆ, 8 ಮಿಲಿಮೀಟರ್ ಉದ್ದ ಇರುವಂತಹ ಒಂದು ಮೂತ್ರಪಿಂಡದ ಕಲ್ಲು ಇದೆ ಅಂತ ತಿಳಿಸ್ತಾರೆ. ನಂತರ ಇದು 2 ದಿನಗಳ ಆದ್ಮೇಲೆ, 2 ದಿನಗಳ ನಂತರ ಇದನ್ನ ಆಪರೇಷನ್ ಮಾಡಬೇಕು, ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಂತ ಹೇಳಿ ಡೇಟನ್ನ ಬರೆದು, ಅಂದ್ರೆ ಡೇಟನ್ನ ಕೊಟ್ಟು ತಕ್ಷಣ ನೋವು ನಿವಾರಣೆಗಾಗಿ ಕೆಲವೊಂದಷ್ಟು ಮಾತ್ರೆಗಳನ್ನ ಕೊಟ್ಟು ಅವ್ರನ್ನ ಮನೆಗೆ ಕಳಿಸ್ತಾರೆ. ಮನೆಗೆ ಬಂದ್ಮೇಲೆ ಅವರು ಆ ಮಾತ್ರೆಗಳನ್ನು ತೆಗೆದುಕೊಂಡು ಅವರ ಪತಿ ಕೀರ್ತಿ ಅವರು ಮಲಗದ ಮೇಲೆ ಲೇಖಕಿಯವರು ಮನೆಯಿಂದ ಹೊರಗಡೆ, ಅಂದ್ರೆ ಕಿಡ್ನಿ ಸ್ಟೋನ್ ಯಾರ್ಯಾರಿಗಾಗಿತ್ತು ಆ ಊರಲ್ಲಿ, ಅಕ್ಕಪಕ್ಕದಲ್ಲಿ ಹೇಗಿತ್ತು, ಏನು, ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಂಡ್ರಿ ಅಂತ ಕೇಳುವ ಕುತೂಹಲ ನೇಮಿಚಂದ್ರ ಅವರಿಗೆ ಬಹುಶಃ. ಹಾಗಾಗಿ ಅವರು ಗಂಡ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಅವರು ಮಲಗದ ಮೇಲೆ ಇವರು ಮನೆಯಿಂದ ಹೊರಗಡೆ ಬರ್ತಾರೆ. ಏನಾಗುತ್ತೆ ನೋಡಿ ಮುಂದೆ.